ತಾಲೂಕು ಆಡಳಿತ ಕಾಣದ ಕೈಗಳು ಪ್ರಯತ್ನ ಮಾಡುವುದನ್ನು ಮನಗೊಂಡು ನಾನು ಏನು ಮಾಡಿದೆಯಪ್ಪ ಅಂತಂದ್ರೆ, ಮೊದಲ ಆ ಸಂಬಂಧಪಟ್ಟಂಥ ರೈತ ಮುಖಂಡರನ್ನ ಕರೆಸಿ ಅವರಲ್ಲಿರುವಂಥ ದಾಖಲಾತಿಗಳನ್ನು ಮೊದಲು ನನಗೆ ತಿಳಿದಂತೆ ನಾನೆಲ್ಲ ಕೂಡ ನೋಡಿದ ಮೇಲೆ ಆ ದಾಖಲಾತಿ ಒಳಗೆ ರೈತರ ಪರವಾಗಿರುವಂಥ ಎಲ್ಲ ಕೂಡ ಹೈಕೋರ್ಟ್ ಆದೇಶಗಳು ಇದ್ದ ಮೇಲೆ ಇವರು 3ನೇ ತಾರೀಕಿಗೆ ದೊಡ್ಡ ಪ್ರಮಾಣದ ಹೋರಾಟವನ್ನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮುಖಾಂತರವಾಗಿ ಅದರ ಜೊತೆಗೆ ಕಿತ್ತೂರು ತಾಲೂಕು ಆಡಳಿತ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡಿದಾಗ ನಾವು ಕೂಡ ಪಾಲ್ಗೊಂಡು ರೈತರಿಗೆ ಬೆಂಬಲವನ್ನು ಕೊಟ್ಟಿವಿ. ನೀವು ಯಾರು ಹೆದರಾಕ್ ಹೋಗಬೇಡ್ರಿ, ನೀವೆಲ್ಲರೂ ಕಾನೂನು ಪ್ರಕಾರವಾಗಿದ್ದೀರಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತೊಗೊಂಡ್ಬರ್ತೀವಿ. ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಕರೆಸುವಂಥ ವ್ಯವಸ್ಥೆ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವತ್ತಿದ್ದರೂ ರೈತರ ಪರವಾಗಿರುವಂಥವರು, ಬಡವರ ಪರವಾಗಿರುವಂಥವರು, ನ್ಯಾಯದ ಪರವಾಗಿರುವಂಥ ಒಂದು ಒಳ್ಳೆಯ ಸಚಿವರು ಅಂದಾಗ ನಾವು ಅವ್ರ ಗಮನಕ್ಕೆ ಕೂಡ ತಂದು 15 ದಿವಸ 4 ತಾರೀಕಿಗೆ ಕಿತ್ತೂರು ಉತ್ಸವದ ಪೂರ್ವಭಾವಿ ಸಭೆಗೆ ಬಂದಾಗ ಮೊದಲು ಏನು ನೀವು ಅವರತ್ತಿ ಧರಣಿ ನಡೆಸ್ತೀರಿ, ನಿಮಗೆ ಬಂದು ಒಂದು ಮೊದಲು ತಾಲೂಕು ಆಡಳಿತದಿಂದ ಎಸ್ ಸಿ ಮೇಡಮ್ ಅವರ ನೇತೃತ್ವದೊಳಗೆ ಸಭೆ ಮಾಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಕೆಳಗಡೆ ಬಂದು ರೈತರಿಗೆ ಒಂದು ವಾಗ್ದಾನ ನೀಡ್ತಾರೆ, ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಆಮೇಲೆ ನಿಮಗೆ ಅನ್ಯಾಯ ಆಗಿದೆ, ನಿಮ್ಮ ಜೊತೆ ನಮ್ಮ ಸರ್ಕಾರ ಐತಿ, ನಾನು ವೈಯಕ್ತಿಕವಾಗಿ ನಿಮ್ಮ ಜೊತೆಗಿದ್ದೀನಿ, ನಿಮಗೆ ನ್ಯಾಯ ಕೊಡಿಸುವಂಥ ಮಾಡ್ತೀವಿ. ತದನಂತರ ನಿಮ್ಮ ಬೇಡಿಕೆ ರೀಸರ್ವೆ ಮಾಡ್ತೀನಿ, ನಮ್ಮ ಜಿಲ್ಲಾಡಳಿತ ರೀಸರ್ವೆ ಮಾಡ್ತೀನಿ ಅಂದಾಗ ಈ ಸಾಹೇಬರ ಒಂದು ಮಾತಿಗೆ ಕೂಡ ಕಿಮ್ಮತ್ತು ಕೊಡದೆ ಸಾಹೇಬರು 4 ತಾರೀಕು ಬಂದು ಹೋಗ್ತಾರೆ. ಡಿ ಸಿ ಸಾಹೇಬರು 3 ತಾರೀಕು ಬಂದು ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಾದಂಥ ಒಂದು ಮಾತು ಹೇಳ್ತಾರೆ. ಈಗ ಆದಂಥ ಯಾವುದೇ ಈ ಸರ್ವೆ ನಂಬರ್ದಲ್ಲಿರುವಂಥ ಯಾವ ಜಮೀನು ಕೂಡ ಖರೀದಿ ಆಗಬಾರ್ದು, ಯಾವುದೇ ಆದಂಥ ವ್ಯವಹಾರಗಳಾಗಬಾರ್ದು ಅಂತೇಳಿ ಆದೇಶ ನೀಡಿದರೂ ಕೂಡ ಜಿಲ್ಲಾಧಿಕಾರಿ ಮಾತುಗಳನ್ನು ಉಲ್ಲಂಘನೆ ಮಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಮಾತನ್ನು ಉಲ್ಲಂಘನೆ ಮಾಡಿ ಮಾನ್ಯ ಬೈಲಹೊಂಗಲ ಡಿ ಸಿ ಮೇಡಮ್ ಅವರು ಹಾಗೂ ಕಿತ್ತೂರಿನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಖರೀದಿಯಾಗಿದ್ದನ್ನು, ಡೈರಿ ಆಗಿದ್ದನ್ನು, ಅದರ ಉತ್ತಾರದಲ್ಲಿರುವಂಥ ಸಾಕು ಕೂಡ ಹೆಸರು ತೆಗೆದಿದ್ದನ್ನು, ಖಾಸಗಿ ಅರಣ್ಯ ತೆಗೆದಿದ್ದನ್ನು ಕಂಡು ಬಂದಾಗ ನಿನ್ನೆ ಮತ್ತೆ ಹೋರಾಟಕ್ಕೆ ನಮ್ಮ ಹುಲ್ವಳ್ಳಿ 10-9 ಗ್ರಾಮ ರೈತರು ಕರೆ ನೀಡಿದಾಗ ಅದರಲ್ಲಿ ಹೋರಾಟ ಮಾಡೋದು ಬೇಡ, ಕಿತ್ತೂರು ಉತ್ಸವ ಇದೆ, ನಿಮ್ಮ ಜೊತೆ ನಾವು ಜಿಲ್ಲಾಡಳಿತ ಇದೆ, ನಿಮ್ಮ ಹತ್ರ ಏನು ದಾಖಲಾತಿ ತೊಗೊಂಬರ್ರಿ ಅಂತಂದಾಗ ಮಾನ್ಯ ಎಸ್ ಪಿ ಸಾಹೇಬರು, ಮಾನ್ಯ ಡಿ ಸಿ ಸಾಹೇಬರು ಕಿತ್ತೂರು ಹೈವೇಯಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾರೆ. ಸುದೀರ್ಘವಾಗಿ ರೈತರೊಂದಿಗೆ ಇತಿಹಾಸದಲ್ಲಿ ಮೊದಲನೇ ಸಲ 2 ಗಂಟೆ ಸುದೀರ್ಘವಾಗಿ ಜಿಲ್ಲಾಡಳಿತ ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ದಾಖಲಾತಿಗಳನ್ನು ನೋಡಿ ಇದೆಲ್ಲ ದಾಖಲಾತಿ ರೈತರ ಪರವಾಗಿದೆ, ನೀವೆಲ್ಲ ಅಧಿಕಾರಿಗಳು ಕಾಣದ ಕೈಗಳ ಹತ್ರ ನೀವು ಭ್ರಷ್ಟರಾಗಿ ನೀವು ತಪ್ಪನ್ನು ಮಾಡಿದಿರಿ, ಈ ತಪ್ಪನ್ನು ನಾವು ಸಹಿಸ್ಕೋದಿಲ್ಲ ಅಂದಾಗ 4 ಜನರ ಮೇಲೆ ಕ್ರಮ ಕೈಗೊಳ್ತೀನಿ ಮತ್ತು ಎ ಸಿ ಮತ್ತು ತಹಸೀಲ್ದಾರ್ನ ಕ್ರಮ ಕೈಗೊಳ್ಳಬೇಕಾದ್ರೆ ಅದು ನನ್ನ ಹಂತದಲ್ಲಿಲ್ಲ, ಅದನ್ನು ಸರ್ಕಾರಕ್ಕೆ ಬರೀತೀವಿ. ಮತ್ತೊಂದು ಸಲ ಬೆಳಗಾವಿದೊಳಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯೊಳಗೆ ಒಂದು ಸಭೆ ಮಾಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಮುಂದಿನ ಒಂದು ಕೆಲಸವನ್ನು ಮಾಡೋಣ ಅಂದಾಗ ನಮಗೆ ನ್ಯಾಯ ಸಿಗುವಂಥದ್ದು ಅವ್ರು ಸಂಪೂರ್ಣವಾದಂಥ ಒಂದು ವಿಶ್ವಾಸವನ್ನು ಮೂಡಿಸಿದಾಗ ಅಲ್ಲಿಗೆ ನಿನ್ನೆ ಭಾಳ ಒಂದು ಖುಷಿಯಿಂದ ನಮ್ಮ ರೈತರೆಲ್ಲ ಹೊರಟು ಹೋದರು. ಇದಾದಮೇಲೆ ನನಗೆ ಇವತ್ತು ಬೆಳಗ್ಗೆ 8 ಗಂಟೆ 15 ನಿಮಿಷಕ್ಕೆ ಒಂದು ಕಾಲ್ ಬರುತ್ತೆ, ಮಿಸ್ ಕಾಲ್ ಇರುತ್ತೆ, ನಾನು ಮಲ್ಕೊಂಡಿರ್ತೀನಿ. 2 ನಿಮಿಷ ಆದಮೇಲೆ ಅದೇ ಕಾಲನ್ನು ತೊಗೊಂಡು ನಾನು ಮತ್ತೆ ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ಯಾರು ತಾವು ಅಂದಾಗ ಇಲ್ಲಿ ಸರ್ ನಾನು ಗೋಕಾಕದಿಂದ ಇಂಥ ವ್ಯಕ್ತಿಗಳು ಕಳಿಸಿದ್ದಾರೆ ಅಂದಾಗ ಆ ವ್ಯಕ್ತಿಗಳು ನನ್ನ ಪರಿಚಯದವರು ಇರ್ತಾರೆ, ಅವ್ರ ಹೆಸರನ್ನು ಹೇಳಿದಾಗ ಸರ್ ನೀವು ಅಲ್ಲೇ ಕೂತ್ಕೋರು ಸರ್, ನಮ್ಮ ಕಲ್ಯಾಣ ಮಾಡೋದು ನಾನು ಮನೆ ಒಳಗೆ ಅದೀನಿ, ನಾನು ಒಂದು ಅರ್ಧ ಗಂಟೆ ಒಳಗೆ ಫ್ರೆಶ್ ಆಗಿ ಬರ್ತೀನಿ ಅಂತಂದಾಗ ಮತ್ತೆ ಕಾಲ್ ಮಾಡ್ತಾರೆ. ನನ್ನ ದಾರಿ ಸುಮಾರು 1 ತಾಸಿನ ಮೇಲೆ ಕಾಯ್ತಾರೆ ಅವರು. 1 ತಾಸಿನ ಮೇಲೆ ಬಂದಾಗ ನೀವು ಯಾರು ಸರ್ ಅಂತ ಕೇಳಿದಾಗ ನಾನು ಹಳ್ಳೂರು ಅಂತ ಹೇಳ್ತಾರೆ, ಗೋಪಾಲ್ ಹಳ್ಳೂರು ಅಂತೇಳಿ, ನಾನು PSI ಅಂತ ಕೂಡ ಅವ್ರು ಹೇಳಿದ್ದಾರೆ. ನನ್ನ ಮುಂದೆ ಹೇಳಿದ ಮೇಲೆ ನಾನು ಎ ಸಿ ಅವರ ಯಜಮಾನ, ಎ ಸಿ ಅವರ ಗಂಡ ಅಂತ ಹೇಳ್ಕೊಂಡಿದ್ದಾರೆ. ಹೇಳಿದ ಮೇಲೆ ನಾನು ಕರ್ಕೊಂಡು ಎಲ್ಲರಿಗೂ ಯಾವ ರೀತಿಯ ಅತಿಥಿ ಗೌರವ ಕೊಡ್ತೇನೆ ಆ ರೀತಿ ಅವರಿಗೆ ಚಾಗಿ ಕೊಟ್ಟು ಗೌರವವನ್ನು ನೀಡಿದ ಮೇಲೆ ನನ್ನ ಜೊತೆ ಆರೋಗ್ಯವಾದಂಥ ಚರ್ಚೆಗಳನ್ನು ಅವ್ರು ಮಾಡಿದರು. ಎಂಥ ಚರ್ಚೆಗಳಂತಂದರೆ, ನಮ್ಮ ವಿಶ್ವಾಸು ಎ ಸಿ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಅಲ್ಲ, ನಾನು ಬ್ಯಾಕ್ವಾಡ ಒಂದು ಇದರಿಂದ ಒಂದು ಸಮುದಾಯದಿಂದ ಬಂದಿದ್ದೀನಿ, ದಯವಿಟ್ಟು ಈಗೇನು ತಪ್ಪುಗಳಾಗಿದ್ದಾವೆ ಈ ತಪ್ಪುಗಳನ್ನ ನಾನೆಲ್ಲ ಕ್ಷಮಿಸ್ರಿ ಅಂದಾಗ ನಾನು ಹೇಳ್ತೀನಿ, ನಾನು ನಿರ್ಣಯ ತಗೊಳ್ಳಿಕ್ಕೆ ನಿರ್ಣಯ ತಗೋಣ ನಾನಲ್ಲ, 9 ಹಳ್ಳಿ ಒಳಗೆ ಅವ್ರದ್ದೇ ಆದಂಥ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿ ಹಿರಿಯರ ಹತ್ರ ಹೋಗಿ ತಾವು ಹೇಳ್ಕೊಳ್ಳಿ, ಮತ್ತು ಈಗೇನು ಖರೀದಿ ಆಗಿದೆ, ಡೈರಿ ಆಗಿದೆ, ಇವನ್ನೆಲ್ಲರದ್ದು ಪಡಿಸಿ ಮಾಡಿದ ತಪ್ಪನ್ನು ಎ ಸಿ ಮೇಡಮ್ ಅವರು ಮಾಡಲಿಕ್ಕೆ ತಯಾರಿದ್ದರೆ ನಾವು ಆ ರೈತರ ಗಮನಕ್ಕೆ ತರ್ತೀವಿ, ಅದನ್ನು ಸರಿ ಮಾಡಿಕೊಡ್ರಿ ಅಂತ ಅಂದಾಗ ಆವಾಗ ಏನು ಹೇಳ್ತಾರೆ, ಇಲ್ಲ ಮತ್ತು
ನೀವೇನಿದ್ರು ನ್ಯಾಯಾಲಯಕ್ಕೆ ಹೋಗ್ರಿ, ನ್ಯಾಯಾಲಯ ಅಪೀಲ್ ಮಾಡ್ಕೋರಿ ಅಂತ ಅವ್ರು ನಮಗೆ ಹೇಳಿದಾಗ ಅಷ್ಟೊತ್ತಿಗೆ ಅವ್ರು ಹೊರಟು ಹೋಗ್ತಾರೆ. ಹೊರಟು ಹೋದ್ಮೇಲೆ ಹೊರಗಡೆ ಹೋಗಿ ನನಗೆ ಫೋನ್ ಮೇಲೆ, ಮಗನ ನೀನು ಭಾಳ ಹೋರಾಟ ಮಾಡತ್ತಿ, ನಾನು ಏನು ತಪ್ಪು ಮಾಡಿಲ್ಲ, ನಿನ್ನ ಹೊಟ್ಟೆ ಬಿಡೋದೇ ಇಲ್ಲ, ನಮ್ಮನ್ನ ಏನಂತ ತಿಳ್ಕೊಂಡಿದ್ದಿ, ನೀನು ಬಾಳೆ ಮಾಡು ಅಂತೇಳಿ ಅವರು ಫೋನ್ ಮುಖಾಂತರ ನನ್ನ ಬೈದು ಹೋಗ್ತಾರೆ. ಆಮೇಲೆ ಧಮಕಿ ಕೊಟ್ಟು ಹೋಗ್ತಾರೆ. ಇದನ್ನು ನಾನು ಮಾನ್ಯ ಕಿತ್ತೂರು PSI ಅವರ ಗಮನಕ್ಕೆ ತೊಗೊಂಬರ್ತೀನಿ. ಬಯಲಹೊಂಗಲ DSP ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರ ಗಮನಕ್ಕೆ ತರ್ತೀನಿ. ಅಷ್ಟೊತ್ತಿಗೆ ಏನಾಗುತ್ತೆ ಅಂತಂದ್ರೆ ಒಂದು ತಾಸು ಆಗುತ್ತೆ. ಅಷ್ಟೊತ್ತಿಗೆ ಈ ಸಾಹೇಬರು ಕೂಡ ಬರ್ತಾರೆ. ಮತ್ತೆ ಆ ವ್ಯಕ್ತಿ ಒಂದಿಬ್ಬರು ಗುಂಡಾಗಳನ್ನ ಅಂತಂದರೆ AC ಆಫೀಸ್ನಲ್ಲಿರುವಂಥ ಜಗದೀಶ್ ಅನ್ನೋರನ್ನ ಇನ್ನೊಬ್ಬ ಗುಂಡ ಕರ್ಕೊಂಡು ಬರ್ತಾನೆ. ಬಂದ ಮೇಲೆ ಅಷ್ಟೊತ್ತಿಗೆ PSI ಸಾಹೇಬರು ಇವರು ಕೂಡ ಬಂದಿರ್ತಾರೆ. ಅವ್ರಿಗಿಂತ ಮುಂಚೆ ಒಂದು 5 ನಿಮಿಷ ಮುಂದೆ ಅವ್ರು ಬಂದು ಕುಂತಿರ್ತಾರೆ. ಕುಂತ ಮೇಲೆ ಏಕಾಏಕಿ ನನ್ನ ಮೇಲೆ, ಮಗನ ನೀನು ಬಾಳೆ ಮಾಡು, ನೀ ಏನು ತಿಳ್ಕೊಂಡು, ನಿನಗೂ ಹೆಂಡ್ರು ಮಕ್ಕಳದಾವ, ನೀನು ಹೊಟ್ಟೆ ಬಿಡೋದಿಲ್ಲ, ಈ ಕೇಸ್ ಹಿಂದೆ ಸರಿಬೇಕು, ನಾನು ಬಿಡೋದಿಲ್ಲ ಅಂತೇಳಿ ಇದನ್ನು ಮಾಡಿದಾಗ ನನ್ನ ಮೇಲೆ ಬಡ್ಯಾಕ ಹಲ್ಲೆ ಮಾಡೋಕ್ಕೆ ಮುಂದೆ ಬರ್ತಾರೆ. ಅಷ್ಟೊತ್ತಿಗೆ PSI ಸಾಹೇಬರು ನಡುವೆ ಬಂದು ಅವರನ್ನು ಸಮಾಧಾನ ಪಡಿಸಿ, ಸರ್ ನೀವು ಮೊದಲೇ ತ್ರಾಸು ಒಳಗದಿರಿ, ಮತ್ತೆ ತ್ರಾಸು ಮಾಡ್ಕೋಕ್ಕೆ ಹೋಗಬೇಡ್ರಿ, ಅವರು ರೈತ ಹೋರಾಟಗಾರರು, ಏನರ ತಪ್ಪು ತಡೆಗಿದ್ರೆ ಮತ್ತು ನಿಮ್ದು ಏನು ರೈತ ಅಂದರೆ ಸಭೆ ಕರೆದದನ್ನು ಮಾತಾಡೋಣ, ಈಗ ಮಾತಾಡೋಕ್ಕೆ ಹೋಗಬೇಡ್ರಿ, ಹೋಗ್ರಿ ಅಂತೇಳಿ ಅವ್ರ ಕೈ ಕರ್ಕೊಂಡು ಅವ್ರು ಹೊರಗಡೆ ಹೋಗ್ತಾರೆ. ಆದರೂ ಮತ್ತೆ ಮೇಲೆ ಬಂದು ನನ್ನ ಮೇಲೆ ಪಡಲಿಕ್ಕೆ, ನಮ್ಮ ಜೀವ ಧಮಕಿ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದಾದಮೇಲೆ ನಾನು ಇದ್ದವ ಎಲ್ಲ ಒಂದು ನಮ್ಮ ರೈತ ಮುಖಂಡರುಗಳಿಗೆ ಸದರಿ ವಿಷಯದ ಬಗ್ಗೆ ನಾನು ಎಲ್ಲ ತಿಳಿಸ್ತೀನಿ. ರೈತರೆಲ್ಲ ಬಂದಿದ್ದಾರೆ. ನಾನು ತಿಳ್ಕೋ ಹಳ್ಳೂರು ಸಾಹೇಬ್, ತಿಳ್ಕೋ AC ಮೇಡಮ್, ಅಭಿವಿಶಿಲೇದಾರ ಗಂಡ ಮೆಟ್ಟಿನ ನಾಡಿನಾಗ ಹುಟ್ಟಿದವ, ಸತ್ರ ಕುಳ್ಳೊಳ್ಳಿ ರೈತರ ಸಂಬಂಧ ಸಾಯ್ತೀನಿ, ನಿನ್ನಂಥ ಗೊಡ್ಡ